ಹಲೋ. ಹಲೋ. ಏನ್ ಮಾಡ್ತಿದ್ದೀವಿ ವೆಂಕಟ? ಏನಿಲ್ಲ ಮದ್ದು ಸುಮ್ಮನೆ ಕುಂತ್ಕೊಂಡಿದ್ದೆ. ಯಾಕೆ ಡಲ್ಲಾಗಿದೀಯಾ? ಯಾಕೋ ಬೇಜಾರು. ಏನಾಯ್ತು? ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಬೇಜಾರು. ಯಾಕೆ ಮತ್ತೆ ನಾ ವಿಡಿಯೋ ಕಾಲ್ ಮಾಡಿದಾಗ ಏನು ತೋರಿಸ್ಲಿಲ್ಲ ಅಂತನಾ? ಎಲ್ಲ ಬಿಡಿ. ಆ? ಹಂಗೇನಿಲ್ಲ. ಮತ್ತೆ ಇನ್ನೇನಿತ್ತು? ಒಂಥರ ಏನೋ ಮಿಸ್ ಮಾಡಿಕೊಂಡೆ ಅಂತ. ನನ್ನನ್ನು ಮಿಸ್ ಮಾಡ್ಕೊಂಡ ನಂದನ್ ಮಿಸ್ ಮಾಡ್ಕೊಂಡ? ಇಲ್ಲ ಕಣೆ. ಮತ್ತೆ ಓಡ್ ಬಾ. ಮತ್ತೆ ಓಡ್ ಬಂದು ನೋಡ್ಕೊಂಡು ಹೋಗು. ಸಿಗಬೇಕು ಅಂತ ಆಸೆ. ಹ್ಮ್. ಬಟ್ ಟೈಮ್ ಸರಿ ಇಲ್ಲ ಇವಾಗ. ಯಾಕೆ ಏನಾಯ್ತು ಹೇಳು? ಏನೂ ಇಲ್ಲ. ಮತ್ತೆ ಮತ್ತೆ ಯಾಕೆ ಹಿಂಗಿದ್ಯಾ? ತುಂಬ ಮಿಸ್ ಮಾಡ್ಕೊತಿದ್ದೀನಿ ನಿನ್ನ. ನಾನಂತೂ ನೀನು ಮಿಸ್ ಮಾಡ್ಕೊಳಲ್ಲಪ್ಪ. ಯಾಕೆ? ನಾನು ಬೇರೆ ದೇಶದಲ್ಲಿದ್ದೀನ. ನನ್ನ ಮಿಸ್ ಮಾಡ್ಕೊಳಕ್ಕೆ ನೀನು ಯಾವತ್ತಿದ್ರು ನನ್ನ ಮನಸ್ಸಲ್ಲೇ ಇರ್ತೀಯ, ಅದಕ್ಕೆ ನಾನು ಮಿಸ್ ಮಾಡ್ಕೊಳಲ್ಲ. ಹಂಗಾರೆ ನೀನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅನ್ಸುತ್ತೆ, ಅದಕ್ಕೆ ನೀನು ಮಿಸ್ ಮಾಡ್ಕೊಂತಿದ್ಯಾ. ಹಂಗೆಲ್ಲ ಕಣೆ. ನಿನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಬಂದರೆ ಒಂಥರ ಅಲೋನ್ ಫೀಲ್ ಆಗುತ್ತೆ, ಜೊತೆಲಿಲ್ವಲ್ಲ ನೀನು. ಹಲೋ. ಇವಾಗ ಅದಕ್ಕೊಂದು ಐಡಿಯಾ ಇಲ್ಲ. ಹೇಳು. ಜಸ್ಟ್ ನೀನ್ ಕಣ್ಣ ಕ್ಲೋಸ್ ಮಾಡು. ಮಾಡಿದೆ. ಆಸೆ ನೋಡಿ ಹೇಳಿದ ತಕ್ಷಣ ಹತ್ರ ನಾನು ಹೆಂಡ್ತಿ ಹೇಳಿದ ಮಾತು ಕೇಳಬೇಕಲ್ವ. ಕಣ್ಮುಚ್ತಾ? ಕಣ್ಮುಚ್ಕೊಂಡು ಜಸ್ಟ್ ಫೀಲ್ ಮಾಡು, ನಾನ್ ನಿನ್ ಜೊತೆ ಇದ್ದೀನಿ ಅನ್ನೋ ತರ ಅನಿಸ್ತಿದ್ಯಾ? ಅನ್ನಿಸ್ತಿದೆ. ಪಕ್ಕದಲ್ಲೇ ಇದೆಯಾ ಅನ್ನಿಸ್ತಿದೆ. ಬಾ ಇವಾಗ ನನ್ನ ಹಗ್ ಮಾಡು. ಇನ್ನೊಂದ್ಸಲ ಹೇಳು. ಇವಾಗ ಹಗ್ ಮಾಡುವ ನನ್ಗೆ. ನಿನ್ ಪಕ್ಕದಲ್ಲಿರೋ ಪಿಲ್ಲೋನೆ ನಾನು ಅನ್ಕೊಂಡು ಹಗ್ ಮಾಡ್ಕೊ. ಹಗ್ ಮಾಡ್ದೆ. ಫೀಲ್ ಆಗ್ತಿದ್ಯಾ ನಾನು ನಿನ್ ಜೊತೆನೇ ಇದ್ದೀನಿ ಅಂತ? ನಿಜ ಕಣೆ. ನಾನು ಗಟ್ಟಿಯಾಗಿ ಹಿಡ್ಕೊಂಡಿದ್ಯಾ ಹೇಳು. ಹುಷಾರು, ನಾನು ಅನ್ಕೊಂಡು ಪಿಲ್ಲೋನ ಏನಾದ್ರು ಮಾಡ್ಬಿದ್ಯಾ? ಹೇಳು ಚಿನ್ನ. ಹೇಳ್ಬೇಕು ಅಂದ್ರೆ ನನಗೊಂದು ಅರ್ಜೆಂಟಾಗಿ ಒಂದು ಕೀಸ್ ಕೊಡು. ಎಲ್ಲಿಗೆ? ನಿನಗೆ ಇಷ್ಟ ಆಗಿರೋ ಜಾಗಕ್ಕೆ. ಫಾರ್ಹೆಡ್ಗೆ. ನಿನಗೆ ಫೋರೆಡ್ ಇಷ್ಟನಾ? ಅಲ್ಲ, ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಲ್ಲ. ಯಾವತ್ತಾಗ್ಲಿ ಮನೆ ಕಟ್ಟೋರು ಮೋಲ್ಡ್ ಹಾಕ್ಬಿಟ್ಟು ಮನೆ ಕಟ್ಟಲ್ಲ. ಪಾಯ ಹಾಕಿ ಅಂದ್ರೆ ಫೌಂಡೇಶನ್ ಹಾಕ್ಬಿಟ್ಟೇನೆ ಇಲ್ಲ, ಅದು ಅಷ್ಟು ಕೆಳಗಡೆ ಹಾಕ್ಬೇಕು. ಸರಿ ಆಯ್ತು. ಆಮೇಲೆ ಮಿಕ್ಕಿದೆಲ್ಲ. ತೋಟಿಗೆ. ಬೇಡ ಹೋಗು. ಯಾಕೆ? ಇರೋ ಮೂಡ್ನೇ ಹಾಳು ಮಾಡ್ತೀನಿ ನಾನು. ಇಲ್ಲ ಇನ್ನು ಅದೇ ಹಗ್ ಮಾಡಿದ್ನಲ್ಲ, ಅದು ನೇರಕ್ಕೆ ಸಿಕ್ತಂತ ಅಲ್ಲಿಗೆ ಒಂದು ಟಚ್ ಮಾಡಿದೆ ಅಷ್ಟೆ. ಈಗ ಅಲ್ಲಿಂದ ಕೆಳಗಡೆ ಬರ್ತಾ ನೀನ್ ನನಗೆ ಹಗ್ ಮಾಡಿದಾಗ ಏನೇನೋ ಟಚ್ ಆಯ್ತು, ಅದಕ್ಕೆ. ಅದು ಆಗ್ತಾ ಇರುತ್ತೆ. ತಡ್ಕೊಂಡು ಎಂಜಾಯ್ ಮಾಡಿ. ಅದ್ ಯಾಕೆ ನಾರ್ಮಲ್ ಆಗಿ ಚೆನ್ನಾಗೇ ಇರ್ತೀಯ. ನಾನೇನಾದ್ರು ಹಗ್ ಮಾಡೋದಾಗ್ಲಿ ಕಿಸ್ ಮಾಡೋದಾಗ್ಲಿ ಬಂದಿದ ತಕ್ಷಣ ಅದಕ್ಕೆ ಏನಾಗುತ್ತೆ, ಹಂಗೆ ಫುಲ್ ಸ್ಟ್ರೈಟ್ ಆಗಿ. ಯಾಕೆ ಹಂಗಿರುತ್ತೆ? ಅದಕ್ಕೊಂದು ಲಾಜಿಕ್ ಇದೆ. ನಮಗೆ ಯಾಕೆ ಹಂಗಾಗಲ್ಲ? ಏನು ಗೊತ್ತಾಗಲಿ. ಏನು? JCB ಹಿಂಗೆ ಬೆಂಡಾಗೇ ಇರುತ್ತೆ.
ಹ್ಮ್ ಡ್ರೈವರ್ ಮೇಲೆ ತಳ್ಳಾಡ್ಸ ತಕ್ಷಣ ಏನು ಮಾಡುತ್ತೆ ಹೇಳು? ಏನು ಮಾಡುತ್ತೆ? ಬೆಂಡಾಗಿರೋ ಸ್ಟ್ರೈಟ್ ಆಗುತ್ತೆ. ಹಾ ಹಂಗೆ ನೀನು ನನ್ನ ಹಿಡ್ಕೊಂಡು ಅಳ್ಳಾಡ್ಸ ತಕ್ಷಣ ಬೆಂಡಾಗಿರೋ ಸ್ಟ್ರೈಟ್ ಆಗುತ್ತೆ. ನೀನೇ ನನ್ನ ಡ್ರೈವರ್. ಹೌದೌದು ಬಿಡ. ಅದಕ್ಕೆ ಡ್ರೈವರ್. ಹೌದೌದು ಬಿಡ. ನೀನ್ ಹೇಳೋ ತರ ನಾನ್ ಕೇಳಕ್ಕಾಗಲ್ಲ, ನಾನ್ ಹೇಳೋ ತರ ನೀನ್ ಕೇಳ್ಬೇಕು. ಆಯ್ತು, ಹೇಳಿ ಎಂಜಾಯ್ ಮಾಡ್ತೀನಿ. ನೆಕ್ ಹತ್ರ ಬಂದೆ. ಬೇಕಾಗಿಲ್ಲ ಹೋಗು. ಹೇಳು. ಸಿಗ್ದಾಗ ಮಾತ್ರ ಡೈರೆಕ್ಟ್ ಆಗಿ ಎಲ್ಲೆಲ್ಲೋ ಹೋಗುತ್ತೆ ಕೈ, ಏನೇನೋ ಆಗುತ್ತೆ. ಅದು ನಾನು ಮಾತಾಡ್ಬೇಕಾದ್ರೆ ಏನೋ ಗೊತ್ತೇ ಇಲ್ಲ, ಎಳೆಪಾಕು ಏನೋ ಅನ್ನಂಗ್ ಆಡ್ತೀಯ. ಇವಾಗ ಹಗ್ ಮಾಡ್ಕೊಂಡಿದ್ನಲ್ಲ ನಾನು, ಅದಕ್ಕೆ ಕುತ್ತಿಗೆ ಹತ್ರ ಹಗ್ಗಿಂದ ಸ್ವಲ್ಪ ಬಿಡ್ಸ್ಕೊಂಡ್ಮೇಲೆ ಬರೀ ಹಗ್ ಮಾಡ್ಬಿಡ ಬಿಡು. ಬಂದ್ ಜೊತೆಲಿ ಮಲಗು. ಏನೇನ್ ಕೇಳಿಸ್ಕೊಳ್ಳೋದು ನಿಂಗೆ? ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ಯಾ? ಬಂದು ಮಲ್ಕೊ, ಹಗ್ ಮಾಡೋದ್ ಬಿಟ್ಟು. ಬಂದ್ ಮಲ್ಕೊಂಡೆ. ಕರೆಕ್ಟ್ ಆಗಿರೋ ಜಾಗ ಸಿಗುತ್ತೆ ಅನ್ಸುತ್ತೆ. ಏನೋ ಒಂಥರ ಸಾಫ್ಟಾಗೆ ಮ್ಯಾಂಗೋ ಹಣ್ಣಾಗಿರೋ ಥರ ಸಿಗ್ತದೆ. ಅದೇ ಮ್ಯಾಂಗೋ ಸೀಸನ್ ಅಲ್ವಾ, ಅದು ನೈಟ್ ಟೈಮ್ ಬೇರೆ. ಮಾವಿನಹಣ್ಣು ಹಣ್ಣಾಗೋದು ನೈಟ್ ಹೊತ್ತಲ್ಲಲ್ವಾ, ಅದಕ್ಕೆ. ಅದೇ ಹಣ್ಣಾದಾಗ ಸಾಫ್ಟ್ ಇರುತ್ತಲ್ಲ, ಅಂದರೆ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗುತ್ತಲ್ಲ, ಹಂಗೆ ಫೀಲ್ ಆಗ್ತಿದೆ. ಇನ್ಬಿಟ್ಟು ಜ್ಯೂಸ್ ಮಾಡ್ಲಾ, ಕೊಚ್ಬಿಟ್ಟು ಹಂಗೆ ತಿನ್ಲಾ? ನಿನಗೇನು ಇಷ್ಟ ಆಗುತ್ತೋ ಹಂಗೆ ಮಾಡು. ಫಸ್ಟು ಸ್ವಲ್ಪ ಮ್ಯಾಂಗೋನ ಕಿತ್ಬಿಟ್ಟು ಫುಲ್ಲು ಇದು ಮಾಡ್ತೀನಿ. ಏನ್ ಮಾಡ್ತೀಯ? ಚೀಪ್ತೀನಿ. ಆಮೇಲೆ ಕಚ್ಕೊಂಡು ತಿಂತೀನಿ. ಆಮೇಲೆ ನಾನು ನಿಂದನ್ ಕಚ್ಬೇಕಾಗುತ್ತೆ. ಆಮೇಲೆ ನೀನು ಕಚ್ಕೊಂಡು ತಿನ್ನೋ. ಹೋಗೇ ಬಿಡ್ತೀಯ ಮನೆಗೆ. ಅದನ್ನ ನಿನ್ನ ಮೇಲೆ ಕಚ್ಚುತ್ತೀಯ, ಅದು ನಿನಗೆ ಲೈಫ್ ಲಾಂಗ್ ಬೇಕು. ಅದನ್ನು ತುಂಬ ಸೇಫಾಗಿ ನೋಡ್ಕೊಂತೀನಿ ಅಂತ ನಂಗೆ ಗೊತ್ತು. ಇವಾಗ ಆದ್ರೂ ನಿನ್ನ ಹತ್ರ ಒಂದು ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀಯಾ? ಏನು? ಸಾಕು ಅನ್ನೋವರ್ಗುನು ಬಿಡ್ಲೇಬಾರ್ದು ನೀನು ನನಗೆ. ಓಕೆ? ಯಾವಾಗ ಮಾಡುವಾಗ. ನಾನು ಕೇಳಿದ್ದು ಊಟ ಮಾಡಿಸೋದನ್ನ. ಅದನ್ನೇ ನಾನು ಹೇಳಿದ್ದು, ಊಟ ಮಾಡುವಾಗ. ಆಮೇಲೆ ತಿಂಡಿ ಮಾಡುವಾಗ, ಆಮೇಲೆ ಸ್ನಾನ ಮಾಡುವಾಗ. ನಾನು ಅದನ್ನ ಕೈಯಲ್ಲಿ ಇಟ್ಕೊಂಡಿದ್ರು ಬಿಡು ಅಂತಾನೆ ಹೇಳ್ಬಾರ್ದು ನೀನು. ಇಲ್ಲ, ಹೇಳಲ್ಲ. ಚಾಕ್ಲೇಟ್ನ? ಸ್ಪೂನ್ನ? ಚಾಕ್ಲೇಟ್ನ? ಸ್ಪೂನ್ನ? ಬಿಡು ಬೇಬಿ. ನನ್ಗೆ ಏನ್ ಗೊತ್ತಾ ಆಸೆ? ನಿನ್ ಶರ್ಟ್ ಎಲ್ಲ ನಾನೇ ರಿಮೂವ್ ಮಾಡಿ ಕ್ಲೀನಾಗಿ ಎಣ್ಣೆ ಹಚ್ಚಿ ಶವರ್ ಬಾತ್ ಮಾಡ್ಬೇಕಾರೆ ಇದನ್ನ ಫುಲ್ಲು ಹ್ಯಾಂಗ್ ಔಟ್ ಮಾಡ್ಬೇಕು. ಹೌದಾ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊ ಹೆಂಗಿರುತ್ತೆ ಅಂತ. ಮಸಾಜ್ ಮಾಡೋ ರೀತಿಗೇನೆ ಅರ್ಧ ನೀನ್ ಹಾಳಾಗೋಗಿರ್ತೀಯ. ಇನ್ನ ಮಸಾಜ್ ಮುಗ್ದು ನೆಕ್ಸ್ಟ್ ಅಲ್ಲಿ ಸ್ನಾನಕ್ಕೆ ಕರ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ಇದ್ದಿದ್ದು ಹಾಳಾಗಿ ಹೋಗ್ತೀಯ, ಬಿಟ್ರೆ ಅಲ್ಲೇನೆ ಮಾಡ್ಬಿಡ್ತೀಯ. ಸ್ನಾನ ಅಲ್ಲೇ ಮಾಡ್ಬೇಕಲ್ವಾ? ಅದನ್ನೇ ನಾನು ಹೇಳಿದ್ದು. ಅದನ್ನೇ ಹೇಳ್ತಾ ಇರೋದು. ನಾನು ಹೇಳಿದ್ದು ಅದನ್ನಲ್ಲ, ಇನ್ನೊಂದು. ನಾನು ಅದನ್ನಲ್ಲ, ಇನ್ನೊಂದು.
ಇಟ್ಕೊಂಡ್ ಕಚ್ಚಿದ್ರೆ ಜನ್ಮದಲ್ಲಿ ರಿವರ್ಸ್ ಮಾತಾಡಲ್ಲ. ಹಾಂ ಬಂದ್ ಇಡು ಇನ್ನೊಂದ್ಸತಿ, ನಾನು ಅವಾಗ ಕೊಡ್ತೀನಿ ಸರಿಯಾಗಿ. ಬರೀ ಕ್ಯಾಂಡಿ ಥರ ಟೇಸ್ಟ್ ನೋಡ್ತೀಯ ಅನ್ಕೊಂಡ್ರೆ ನೀನು ನೋಡು ಕ್ಯಾಂಡಿನ ಕಡ್ಕೊಂಡು ತಿಂತೀನಿ ಅಂತ. ಹೌದು, ಕ್ಯಾಂಡಿನ ಬರೀ ಚೀಪ್ತಾ ಇದ್ರೆ ಜಾಸ್ತಿ ಫೀಲ್ ಬರಲ್ಲ, ಅದನ್ನ ಕಚ್ಕೊಂಡ್ ತಿನ್ಬೇಕು, ಅವಾಗ ಸಖತ್ತಾಗಿರುತ್ತೆ. ನೀನು ಕಚ್ಕೊಂಡು ತಿನ್ಬಿಟ್ರೆ ಗುಂಡಿ ಒಳಗಡೆ ಗಿಡ ನೆಡೋದು ಹೇಗೆ? ಅದೇನಿಗ್ ಬಿಟ್ಟಿದ್ದು. ಡ್ರಿಲ್ಲಿಂಗ್ ಮಿಷಿನ್ ಬೇಕು ಪ್ಲಾಸ್ಟಿಕ್ ತಾನೆ, ಸಿಗುತ್ತಲ್ಲ. ಡ್ರಿಲ್ಲಿಂಗ್ ಮಿಷಿನ್ ಬೇಕು ತಾನೆ ಡ್ರಿಲ್ ಮಾಡೋಕ್ಕೆ. ಮತ್ತೆ ಡ್ರಿಲ್ ಬಿಟ್ನೆ ಮುರಿದಾಕ್ಬಿಟ್ರೆ ನೀನು ಹೆಂಗೆ ಡ್ರಿಲ್ ಮಾಡೋಕ್ಕಾಗುತ್ತೆ? ಹೌದಲ್ವಾ, ಯೋಚನೆ ಮಾಡಿದ್ದಲ್ಲ. ಇದು ಪ್ಲಾಸ್ಟಿಕ್ ಇಂದೆಲ್ಲ ಸಿಗುತ್ತೆ, ಅಂಟಿಸ್ಕೋ ಪರವಾಗಿಲ್ಲ. ಒರಿಜಿನಲ್ಲೇ ಪ್ಲಾಸ್ಟಿಕ್ ಬೇಬಿ. ಅದನ್ನೇ ಬೇಬಿ ನಾನು ಹೇಳೋದು. ಈಗ ಬಂದಾಗ ಮಾಡ್ಕೊಂಡು ಮುಗಿಸ್ಕೊಬಿಡ್ಬೇಕು. ನಿನ್ ತರ ತಡ್ಕೊಂಡಿರೋಕೆ ನನಗ್ ಕೆಪಾಸಿಟಿ ಇಲ್ಲ. ನನಗೇನೇ ಅನ್ಸಿದ್ರು ಪಟ್ಟಂತ ಚಂದ್ರೆ ಮಾಡ್ತೀನಿ. ನಿನ್ ತರ ಪ್ಲಾನ್ ಹಾಕೊಂಡು ಸಿಗ್ದಾಗ ಏನ್ ಮಾಡ್ಬೇಕು ಹೆಂಗಿರ್ಬೇಕು ಅಂತ ನಾನು ಯೋಚನೆ ಮಾಡಲ್ಲ. ಸಿಕ್ಕಿದ ತಕ್ಷಣ ಏನ್ ಫೀಲ್ ಆಗುತ್ತೋ ಅದನ್ನೆಲ್ಲ ಮಾಡ್ಬೇಕು ಅಂತಾನೆ ಅನ್ಸೋದು. ಸರಿ, ನಾನು ಇವಾಗ ಮ್ಯಾಂಗೋ ಹತ್ರ ಆಟ ಆಡ್ತಾ ಇದ್ದೀನಿ, ಮುಂದಕ್ಕೆ ಬಾ. ನೀನು ಬರ್ಬೋದಲ್ವಾ, ಇನ್ನು ಯಾವತ್ತೂ ನಾನೇ ಬರ್ಬೇಕಾ? ನಾನೇ ಬರ್ತೆ. ಮ್ಯಾಂಗೋ ಮರದ ಮೇಲೆ ಕುಂತ್ಕೊಂಡಿದ್ದೀನಿ. ನೋವಾಗ್ತಿದೆ ಮ್ಯಾಂಗೋ ಮರಕ್ಕೆ, ಇಳಿ. ಏನಾಗಲ್ಲ, ಮ್ಯಾಂಗೋ ಮರ ಸ್ಟ್ರಾಂಗ್ ಇದೆ. ಹೌದಾ? ಇವಾಗ ಬ್ರಾಂಚಸ್ ಹತ್ರ ಹೋಗ್ಬೇಕು. ಬ್ರಾಂಚಸ್ ಹತ್ರ ಬಂದು ಮ್ಯಾಂಗೋ ಹಣ್ಣ ಕೈಲಿ ಇಟ್ಕೊಂಡು ಹಣ್ಣಾಗಿದೆಯಾ ಅಂತ ಚೆನ್ನಾಗಿ ಮುಟ್ಟು ನೋಡಿ ಆಮೇಲೆ ತಿನ್ನೋದು. ಹೌದಾ? ಜ್ಯೂಸ್ ಕುಡಿಯೋದು. ಹಂಗಾದ್ರೆ ಬಂದ್ಬಿಡು, ಮತ್ತೆ ಕೊಟ್ಬಿಡ್ತೀನಿ, ತಿನ್ಬಿಡಿ ಅಂತೆ. ಇವಾಗಲೇ ಕೊಟ್ಬಿಡು. ಆಕ್ಚುಲಿ ನನಗೊಂದು ಆಸೆ ಆಗ್ತಿದೆ ಇವಾಗ. ಏನು? ನೀನ್ ಮ್ಯಾಂಗೋ ಅಂದು ಏನಾಯ್ತು? ನೀನು ಮ್ಯಾಂಗೋ ಬರ್ಸ್ಕೋ. ನನಗೆ ಬರಂಗಿದ್ರೆ ಜನ ಎಲ್ಲ ಆಡ್ಕೊಂಡು ಹೋಗ್ಬಿಡೋರು. ನಿನ್ ಮೈಯೆಲ್ಲ ಕಚ್ಚಾಕ್ಬಿಡ್ಬೇಕು. ಅವಾಗಾದ್ರೂ ಯಾವಾದ್ರೂ ಹುಡುಗಿ ನೋಡೋದಾದ್ರು ಬಿಡ್ತಾರೆ. ಹಂಗಂತ್ಯ? ಮೈಯೆಲ್ಲ ಕಚ್ಚಿ ಪ್ರಿಂಟ್ ಮಾಡಿ ಕೊಡ್ಬೇಕು, ಇಲ್ಲ ಲಿಪ್ಸ್ಟಿಕ್ ಮಾರ್ಕ್ ಮಾಡ್ಬೇಕು. ಏನೇ ಮಾಡಿದ್ರು ನೀನೇ ತಾನೇ ನೋಡೋದು. ಅಲ್ಲಿ ನಾನು ಟ್ಯಾಟೂ ಕಲ್ಸ್ಬಿಟ್ಟು ಅಲ್ಲಿ ಟ್ಯಾಟೂ ಹಾಕ್ಬೇಕು ನಾನು ನಿನಗೆ. ನೇಮ್ ಹಾಕಿಸ್ಬಿಟ್ಟಿ ಅದ್ರ ಮೇಲೆ ಹಾಕ್ಸ್ತೀನಿ. ಹಂಗಾದ್ರೆ ನನಗೆ ಅಂತ ಅದು ಸೀಮಿತವಾಗಿದ್ದಲ್ಲ ಅಂತ ನೀನ್ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಲ್ವಾ? ಹಂಗಲ್ಲ, ಟ್ಯಾಟೂ ಹಾಕಕ್ಕೆ ಹೋಗಿ ಮಿಸ್ ಆಗಿ ಅವನು ಯಾವುದೋ ಒಂದು ಡ್ಯಾಮೇಜ್ ಮಾಡಿ ಅದಕ್ಕೆ ಎಫೆಕ್ಟ್ ಆಗಿ ಏನಾಗ್ಲೂ ಕೈಯಲ್ಲಿ ಇಟ್ಕೊಂಡು ತಿನ್ನೋಳು ನಾನೇ ಅಲ್ವಾ, ಫುಲ್ ಶೇಕ್ ಮಾಡ್ಕೊಂಡು. ನಿನಗೆ ಯಾಕೆ ಟೆನ್ಷನ್? ನೀನು ಏನೇ ಶೇಕ್ ಮಾಡ್ಕೊಂಡು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರು ಅದೇನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೆ ಗ್ಲಾಸ್ಗೆ ಅದು ವೇಸ್ಟೇ. ಹೌದಾ? ನಮ್ ಕಡೆ ಫೆವಿಕಾಲ್ ಎಲ್ಲ ಸಿಗುತ್ತಪ್ಪ, ಗ್ಲಾಸ್ ಒಳಗಿರೋದನ್ನೆಲ್ಲ ಹಚ್ಚಿಟ್ಟಕ್ಕೆ. ನಿಮ್ ಕಡೆ ಯಾಕೆ ಸಿಗಲ್ವಾ? ನಿನ್ನ ಹತ್ರನೇ ಇರುತ್ತಲ್ಲ, ಬಾ ಅಂಟಿಸ್ತೀನಿ. ನನಗೆ ಇಷ್ಟ ಅನ್ಸ್ತಿತ್ತು ಕುದುರೆ ಮೇಲೆ ಕುತ್ಕೊಂಡ್ ಸವಾರಿ ಮಾಡ್ಬೇಕು ಅಂತ. ಬಟ್ ನೀನ್ ಸಿಗ್ದಾಗಿಂದ ನಿನ್ ಮೇಲೆ ಕುತ್ಕೊಂಡ್ ಸವಾರಿ ಮಾಡೋದೇ ಜಾಸ್ತಿ ಆಗೋಗ್ಬಿಟ್ಟಿದ್ಯಲ್ಲ, ಪ್ರತಿ ಸತಿನೂ ಅದೇ ಬೇಕು ಅನ್ಸುತ್ತೆ. ಯಾಕೆ ಹಂಗ್ ಮಾಡ್ದೆ? ಅದು ಸ್ಟ್ರೈಟ್ ರೈಡಿಂಗ್ ಹೋಗುತ್ತಲ್ಲ, ಒಳ್ಳೆ ಮಜಾ.
ಹೌದು. ಹ್ಮ್ ಆದ್ರೂ ನೀನ್ ನನಗ್ ಸುಮ್ನೆ ಎಲ್ಲ ಹೊಡಿತೀಯಪ್ಪ, ಅದೇ ಬೇಜಾರಾಗೋದು. ಏನ್ ಸುಮ್ನೆ ಹೊಡಿಯಲ್ಲ ಬೇಬಿ, ನೀನು ಜೋರಾಗಿ ಹೊಡಿ ಅಂತ ಹೇಳಿದ್ಮೇಲೆ ನಾನು ಹೊಡಿಯೋದು. ಅದು ಸುಳ್ಳು. ನಿನಗೆ ಕಂಟ್ರೋಲ್ ಇರಲ್ಲ ಅನ್ನೋ ಒಪ್ಕೊಂತೀನಿ, ಅದನ್ ಬಿಟ್ಟು ನನ್ ಮೇಲೆ ಯಾಕೆ ಹಾಕ್ತೀಯ? ಗಾಡಿ ಹಂಗೆ ಓಡಿಸ್ತಾ 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 ಕ್ರೇಜು, ಹ್ಮ್ ಸ್ಪೀಡ್ ಜಾಸ್ತಿ ಆಗ್ತಾ ಇರುತ್ತೆ. ಅದೇ ಪೆಟ್ರೋಲ್ ಖಾಲಿ ಆಗೋವರೆಗೂ ಓಡಿಸ್ತೀಯ, ಪೆಟ್ರೋಲ್ ಖಾಲಿ ಆದ್ಮೇಲೆ ಬೇಕು ಪರವಾಗಿಲ್ಲ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಓಡಿಸೋದು ಆಗಲ್ಲ ನಿನ್ ಕೈಲಿ. ಪೆಟ್ರೋಲ್ ಟ್ಯಾಂಕಿಗೆ ನೀರು ಹಾಕಿದ್ರೆ ಎಲ್ಲ ಓಡ್ಸೋಕ್ಕಾಗುತ್ತೆ ಬೇಬಿ, ಇಂಜಿನ್ ಎಲ್ಲ ನೀರು ತೆಗಿಯೋವರೆಗೂ ಓಡ್ಸೋಕ್ಕಾಗಲ್ಲ. ಒಂದ್ ಸ್ವಲ್ಪ ತಳ್ಕೊಂಡಾದ್ರೂ ಓಡಿಸ್ಕೊಂಡ್ ಹೋಗ್ಬೋದಲ್ವಾ? ಅದು ತಳ್ಕೊಂಡು ಹೋದ್ರೂ ಡ್ರೂ ಅನ್ನುತ್ತೆ, ಮತ್ತೆ ಟಕ್ ಅಂತ ಆಫ್ ಆಗುತ್ತೆ. ಆಫ್ ಹಾಳಾಗೋಗ್ಲಿ, ಗಾಡಿನ ಸ್ಟಾರ್ಟ್ ಆಗಲ್ಲ ಅಂತ ಹೇಳು, ಗಾಡಿನೇ ಒಪ್ಕೊಂತೀನಿ. ಸ್ಟಾರ್ಟ್ ಆಗಲ್ಲ ಒಂದೆರಡು ಸಲ ಹಂಗೆ ಆದ್ಮೇಲೆ. ಹ್ಮ್ ನಮ್ದೇನ್ ಗೊತ್ತಾ, ಗೊತ್ತು ನನಗೆ. ಎಲೆಕ್ಟ್ರಿಕ್ ಬೋರ್ ಚಾರ್ಜ್ ಬಂದಿರೋ ಗಾಡಿ ಇದ್ದಂಗೆ. ಇಂಜಿನ್ನಾದ್ರೂ. ಎಲೆಕ್ಟ್ರಿಕ್ ಚಾರ್ಜ್ ಗಾಡಿ ಇದ್ದಂಗೆ. ಕರೆಕ್ಟ್ ಆಗಿ ಇಷ್ಟ ಅವರ್ ಇಷ್ಟ ಮಿನಿಟ್ಸ್ ಅಂತ ಇರುತ್ತೆ ಚಾರ್ಜ್ ಮುಗಿಯಕ್ಕೆ. ಇಷ್ಟ ಕಿಲೋಮೀಟರ್ ಓಡಿಸಿದ್ರೇನೆ ಚಾರ್ಜ್ ಮುಗಿಯೋದು ಅನ್ನೋದು ಇರುತ್ತೆ. ಹ್ಮ್ ಅಷ್ಟು ಕಿಲೋಮೀಟರ್ ನಾನು ಓಡಿಸಿ ನೀನು ಫುಲ್ ಚಾರ್ಜ್ ಮಾಡಿಸ್ತೀನಿ ಸುಮ್ಮನೆ. ಯಾಕೋ ಈ ನಡುವೆ ನೀನು ಫುಲ್ ಚಾರ್ಜ್ ಆಗಿರೋ ಬ್ಯಾಟ್ರಿನ ಕ್ಲೀನ್ ಆಗಿ ಯೂಸೇ ಮಾಡ್ಕೊಂತಿಲ್ಲ, ಬ್ಯಾಟ್ರಿ ಹಂಗೇ ಇರುತ್ತೆ. ಅದು ನನಗೆ ಡೆಸ್ಟಿನೇಷನ್ ಜಾಸ್ತಿ ದೂರ ಇಲ್ಲ ಬೇಬಿ, ಅದಕ್ಕೆ. ಮತ್ತೆ ನಿಮ್ಮ ಭೇಟಿ ಯಾವಾಗ? 2 days. ಸೇಫ್ಟಿ ಪ್ರಿಕಾಷನ್ಸ್ ಏನಾದ್ರೂ ಇದೆಯಾ? ಹೆಲ್ಮೆಟ್ ಇಲ್ಲದೆ ನನ್ನ ಗಾಡಿ ಓಡಿಸಲ್ಲ. ನಾನು ಅಷ್ಟೇ, ಕಾಫಿಗೆ ಡಿಕಾಕ್ಷನ್ ಹಾಕಿದ್ರೆ ಕಾಫಿ ಕುಡಿಯಲ್ಲ. ಲವ್ ಯು. ಮೇ ಬಿ ಅರ್ಥ ಆಯ್ತು ಅನ್ಸುತ್ತೆ, ಕಾಫಿ ಅಂದಿದ ತಕ್ಷಣ ಚಾಕ್ಲೇಟ್ ಫ್ಲೇವರ್ ಅಂದ್ರೆ ತುಂಬಾ ಇಷ್ಟ. ಯಾವ ಚಾಕ್ಲೇಟು? ಬ್ಲ್ಯಾಕ್ ಚಾಕ್ಲೇಟ್. ಡೈರಿ ಮಿಲ್ಕ್. ಓಕೆ ಓಕೆ, ಆ ಫ್ಲೇವರ್ ತರಬೇಕಾ? ನಂಗೊಂದು ಡೌಟು. ಏನು? ಬಾಯಲ್ಲಿ ಇಟ್ಕೊಂಡ್ರೆ ನಾಲ್ಗೆಯಿಂದ ಟೇಸ್ಟ್ ಅನ್ನೋ ಗೊತ್ತಾಗುತ್ತಾ? ಅಲ್ಲಿ ಫ್ಲೇವರ್ ಇಟ್ಕೊಂಡ್ರೆ ಹೆಂಗ್ ಗೊತ್ತಾಗುತ್ತೆ ಅಂತ. ಅದು ಸ್ಮೆಲ್ ಹಂಗೆ ಬರುತ್ತೆ, ಅದು ಅರೋಮಾ ಫೀಲ್ ಇದೆಯಲ್ಲ, ಅದು ಹಿಂಗೆ ಉಸಿರಿಂಗ್ ಎಳ್ಕೊಂಡಾಗ ಫೀಲ್ ಆಗುತ್ತಲ್ಲ ಅವಾಗ. ಇನ್ನ ಡಲ್ ಆಗಿರೋ ಮೂಡು ಕೂಡ, ಡಲ್ ಆಗಿರೋ ಮೈಂಡ್ ಕೂಡ ಏನೇನೋ ಬೇರೆ ಬೇರೆ ಕಾನ್ಸೆಪ್ಟ್ಗೆಲ್ಲ ಓಡ್ತಾ ಇರುತ್ತೆ, ಹಂಗೆ ಹಿಂಗೆ ಅಂತ. ಯಾವತ್ತಾಗ್ಲಿ ಒಂದೇ ಪೊಸಿಷನ್ ಅಲ್ಲಿ ಕೂರ್ಬಾರ್ದಂತೆ. ಅದಕ್ಕೋಸ್ಕರ ಸ್ವಲ್ಪ ತಗೊಂಡು ಸ್ಮೆಲ್ನ ಬೇರೆ ಬೇರೆ ಪೊಸಿಷನ್ ಕೂರ್ಸ್ಕೋಬೇಕಂತೆ. ಅದೇ ಅನ್ಕೊಂಡೆ ಮೊನ್ನೆ, ಗಾಡಿ ಓಡಿಸಿದ ಮೇಲೆ ಯಾಕೆ ಇಷ್ಟೊಂದು ಸರ್ವಿಸ್ ಮಾಡ್ತಿದ್ದಾಳೆ ಅಂತ. ಫ್ಲೇವರ್ ಎಷ್ಟಾಗಿ ಸರ್ವಿಸ್ ಮಾಡಿದೆ ಅಂತ ಇವಾಗ ಗೊತ್ತಾಯ್ತು. ಏನೇ ಆಗ್ಲಿ ನಿನ್ನ ಹತ್ರ ಎಲ್ಲ ಹೇಳ್ಕೊಳೋದು ತೋರ್ಸ್ಕೊಳೋದು ಬಿಟ್ರೆ ಇನ್ಯಾರ ಹತ್ರ ತೋರ್ಸ್ಕೊಳ್ಳಿ. ಮತ್ತೆ ಹೊಡಿತೀನಿ. ಓಕೆ, ನನ್ನ ಹತ್ರನೇ ಇರ್ಬೇಕಷ್ಟೇ. ನನಗೊಂದು ಕ್ವಶನ್. ಸ್ಲೋಗಿ ಹೋಗಿ ಆಮೇಲೆ ಫಾಸ್ಟಾಗಿ ಹೋಗ್ಬೇಕಾ, ಮೊದಲೇ ಫಾಸ್ಟಾಗಿ ಹೋಗ್ಬಿಡ್ಬೇಕಾ? ಫಸ್ಟ್ ಅಂದ್ರೆ ಹೆಂಗೆ ಗೊತ್ತಾ, ಇವಾಗ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡ್ತೀಯಾ, ಸ್ಟಾರ್ಟ್ ಮಾಡಿ ಸುಮ್ನೆ ಒಂದ್ 2 ಸತಿ ಆಕ್ಸಿಲೇಟರ್ ಕೊಡ್ಬೇಕು. ಆಮೇಲೆ ನಿಧಾನಕ್ಕೆ ತಾನೇ ಹೋಗೋದು ಗಾಡಿ. ಆಮೇಲೆ ಹೈವೇ ಸಿಕ್ಕಿದ ತಕ್ಷಣ ಫುಲ್ ಸ್ಪೀಡ್ ಆಗಿ ಹೋಗ್ಬಿಡ್ಬೇಕು. ಫಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಸ್ಟಾರ್ಟಿಂಗ್ ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ ಒಂದ್ 2 ಸತಿ
ಎಕ್ಸಲೇಟರ್ ಕೊಡ್ಬೇಕು ಸುಮ್ನೆ ಟಚ್ಗೆ, ಗಾಡಿ ಎಷ್ಟು ಸ್ಪೀಡ್ ಹೋಗುತ್ತಾ, ಹಿಂಗ್ ಎಕ್ಸಲೇಟರ್ ಕೊಟ್ರೆ ಹಿಂಗ್ ಆಗುತ್ತಾ ಅಂತ ನೋಡ್ಕೊಂಡು ಆಮೇಲೆ ಹಂಗೆ ಮಾಡ್ತಾ ಹೋಗೋದು. ಅವಾಗ ಮಜಾ ಬರುತ್ತಾ ಗಾಡಿಲಿ ಡ್ರೈವಿಂಗ್ ಮಾಡ್ಬೇಕಾದ್ರೆ? ಹೌದು, ಮತ್ತೆ ಬರಲ್ವಾ ಮತ್ತೆ? ಹಂಗಾರೆ ನೆಕ್ಸ್ಟ್ ಹಂಗೆ ಮಾಡ್ತೀನಿ. ಏನು ರೈಡು ಕಾಯ್ತಾ ಇರ್ತೀನಿ. ನೀನು ಆಮೇಲೆ ಜೋರಾಗಿ ಹೋಗ್ಬೇಕು, ಮಜಾ ಬರ್ತಲ್ಲ ಜೋರಾಗಿ ಹೋಗ್ಬೇಕು ಅಂದರೆ. ಹಂಗೇನಿಲ್ಲ. ಹಂಗೇನಿಲ್ಲ. ಏನು ಹಂಗೆ ಹೇಳೋದು ನೀನು. ಇನ್ನು ನನಗೂ ಇನ್ನೂ ಜೋಶ್ ಬೇಕಂತೆ. ಏನ್ ಗೊತ್ತಾ, ಏನು ಅದೇನು ಗೊತ್ತಿಲ್ಲ, ನೀನು ನೋಡಿದ ತಕ್ಷಣ ಕೈ ಮೈ ಬಾಯಿ ಎಲ್ಲಾನು ನಿನ್ ಕಡೆನೆ ಹೋಗ್ಬಿಡುತ್ತೆ. ಕೈ ಹೋಗಿ ಅಲ್ಲೇ ಹಾಕ್ಬೇಕು, ಬಾಯಿ ಹೋಗಿ ಇಲ್ಲೇ ಹಾಕ್ಬೇಕು, ಮೈ ತಗೊಂಡೋಗಿ ಅಲ್ಲೇ ಹಾಕ್ಬೇಕು ಅನ್ನೋದೊಂದು ಸೆನ್ಸ್ ಫೀಲ್ ಆಗುತ್ತೆ. ಅದನ್ನ ಗಾಡು ಡೈರೆಕ್ಟಾಗಿ ಕೊಟ್ಟು ಕಳಿಸ್ಬಿಟ್ಟಿರ್ತಾನೆ. ನಿಂಗೆ ಸೆನ್ಸ್ ಆಫ್ ಇದು ಗೊತ್ತಲ್ಲ, ಆರ್ಗನ್ಸ್. ಅದ್ರಲ್ಲಿ ಸ್ಕಿನ್ನು ಒಂದು ಆರ್ಗನ್ಸ್. ಸ್ಕಿನ್ ಜೊತೆ ಇರೋ ಆ ಮಸಲ್ಸ್ ಕೂಡ ಆರ್ಗನ್ಸ್ ಟೈಪ್ಗೆ ಇನ್ಕ್ಲೂಡ್ ಆಗುತ್ತೆ. ಅದನ್ನೇ ಹೇಳ್ತಾ ಇರೋದು. ಸ್ಕಿನ್ ಜೊತೆ ಅದು ರಿಯಾಕ್ಟ್ ಮಾಡಿಸುತ್ತೆ ನಮ್ಮ ಬಾಡಿ ಕಂಡೀಷನ್. ನಾನೇನೋ ನಿನ್ ಫೇವ್ರೆಟ್ ಫೋಟೋ ಕಳ್ಸಿದೀನಿ ನೋಡಿ. ಹೌದಾ? ಸಖತ್ತಾಗಿದೆ. ಇದೇನಾ? ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಯ್ತಾ? ಎಕ್ಸ್ಪೆಕ್ಟೇಷನ್ ಬೇರೆನೇ ಇತ್ತು. ನನ್ನ ಫೇವ್ರೇಟ್ ಅಂದ ತಕ್ಷಣ ಕಳೆದೋಗ್ಬಿಟ್ಟಿದೆ. ಅದಿದು ಒಂಥರ ಫೇವ್ರೇಟ್. ಮಜಾ ಬರ್ತಿದೆ. ಹಲೋ, ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಕಿರ್ಚಾಡಕ್ಕಾಗುತ್ತಾ ನಾನು? ಏನು ಅನ್ನೋದು? ಆದರೂ ಏನಾದ್ರು ನನ್ನ ಫೇವ್ರೇಟ್ನ ನೋಡಬೇಕು ಅಂತ ಯಾವಾಗಲೂ ಆಸೆ ಆಗ್ತಿರುತ್ತೆ. ವಿಡಿಯೋ ಕಾಲ್ ಮಾಡಿ. ಹಲೋ. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 9980635647.